ಒಬ್ಬ ನೀಲುಗಾರನಾಗಬೇಕಾದ್ರೆ ಗುಡ್ನಾಗಬೇಕಾದ್ರೆ ಈ ಎಲ್ಲ ರಾಜತ್ವ ಗುಣಗಳು ತಾಮಸ ಗುಣಗಳನ್ನೆಲ್ಲ ಕಳೆದು ಹಂಗೆ ಹಾಕಬೇಕು ಅನ್ನೋದು ಉದ್ದೇಶ ಅದನ್ನ ಇಟ್ಕೊಂಡ್ರು. ಆಗ ಅದನ್ನೇ ಆ ನೀಲುಗಾರ ಪರಂಪರೆಗೆ ಹೇಳುವಂಥದ್ದು, ಆ ಗುಡ್ಡ ಸಂಸ್ಕೃತಿನ ಹೇಳೋದು, ಸರಳ ಸಂಸ್ಕೃತಿನ ಹೇಳೋದು ಉದ್ದೇಶ ಅದೇ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಋಷಿ ಸೇರಕ್ಕಿಂತ ವಿಷ ಕುಡಿಯೋದು ಮೇಲು ಅಂತ. ಆ ಶಿವ ಅನ್ನುವಂಥದ್ದು ಆ ಚೈತನ್ಯ ಹೊರಗಡೆ ಹೋಯ್ತು ಅವ್ರ ದೇಹದಿಂದ, ಅದು ಶವ. ಮತ್ತು ಸಮಾಜದಲ್ಲಿ ನೀನು ಒಳ್ಳೆ ಕೆಲಸ, ನಿನ್ನಿಂದ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡಬೇಕು. ಇಷ್ಟು ಮಂಟೇಸ್ವಾಮಿ ಹೇಳಿರುವುದು. ನುಡಿದಾವೋ ಮಾದೇವ ಬಿದುರು ನುಡಿದಾವೋ, ಬೆಟ್ಟದ ಮೇಗಳ ಚಿನ್ನದ ಗಟ್ಟಿಯ ಚಿಗುರು ನುಡಿದಾವೋ. ಸರ್, ನಂತರ ಮಂಟೇಸ್ವಾಮಿಗಳ ಪರಂಪರೆ ಮುಂದುವರಿತಾ ಸಿದ್ದಪ್ಪಾಜಿ ಅವರ ಎಂಟ್ರಿ ಏಕಾಯಿತು, ಯಾವ ಉದ್ದೇಶಕ್ಕಾಯಿತು ಅಂತ ಸ್ವಲ್ಪ ತಿಳಿಸ್ಕೊಡಿ. ಆವಾಗ ಸರ್ ಕೂತ್ಕೊಳ್ತಾರೆ, ಬಂದು ಕೂತ್ಕೊಂಡ್ಮೇಲೆ ಆ ಒಂದು ಮಠ ಮನೆ ಮಾಡಿಕೊಂಡು ಬೊಪ್ಪೇಗೌಡಪುರದಲ್ಲಿ ಕೂತ್ಕೊಂಡ್ಮೇಲೆ, ಬೊಪ್ಪೇಗೌಡಪುರದಲ್ಲೇ ಯಾಕೆ ಬಂದು ಕೂತ್ಕೊಂಡ್ರು ಅನ್ನೋದಕ್ಕೆ ಕಾರಣ ಇದೆಯಾ? ಹೌದು. ಸೊ ಬೊಪ್ಪೇಗೌಡಪುರದ ಯಾಕೆ ಹೇಳ್ಕೊಂಡ್ರೆ ಅದನ್ನ ನಡುರಾಜ್ಯ ಅಂತ ಕರೀತಾರೆ ನಮ್ಮ ಜನಪದರು, ನಡುರಾಜ್ಯ ಅಂತೇಳಿ. ಬೊಪ್ಪೇಗೌಡನಪುರನ ನಡುರಾಜ್ಯದಲ್ಲಿ ಕೂತ್ಕೊಳ್ಬೇಕು ನಾನು ಅಂತೇಳಿ. ಅಂದರೆ ಅರ್ಥ ಏನು ಅಂದರೆ ಅವ್ರ ಪ್ರಕಾರ ಇಡೀ ಈ ದಕ್ಷಿಣ ಪ್ರಾಂತವನ್ನು ನೋಡಿದಾಗ ಆ ಮಂಟೇಸ್ವಾಮಿ ಪ್ಲೇಸ್ ಆಗಿರುವಂಥದ್ದು ಅದು ಒಂದು ಸೆಂಟರ್ ಪಾಯಿಂಟಲ್ಲಿ ಇದೆ ಅನ್ನುವಂಥದ್ದು. ಈಗ ನಾನು ಒಂದು ಸಾಂಗಲ್ಲಿ ಬರೆದಿದ್ದೀನಿ, ಇದನ್ನು ನೆಕ್ಸ್ಟ್ ಸಿನಿಮಾದಲ್ಲಿ ಬರುತ್ತೆ. ಅದು ಬರಬೇಕಾದ್ರೆ ಅಲ್ಲಿ ಹೇಳ್ತಾರೆ, ಕತ್ತಲ ರಾಜ್ಯಕ್ಕೆ ಹಚ್ಚಲು ಜ್ಯೋತಿಯ ಹುಡುಕುತ್ತ ಬಂದೇ ನಡು ರಾಜ್ಯವ, ಪೊರೆಯಲು ಜಗವ ಊರುವೆ ತಳವ, ನಿಡಯ್ಯ ನನಗೆ ನಿನ್ನ ಪುರವ, ಕಂಡಾಯ ಜೋಳಿಗೆ ಮಡಗಿ ಮಲಗುವೆ, ಜಾಗ ಕೊಡು ನನಗೆ, ಪುಣ್ಯ ಬರಲಿ ನಿನಗೆ ಅಂತಾರೆ ಅವರು. ಅಂದರೆ ಕತ್ತಲ ರಾಜ್ಯಕ್ಕೆ ಹಚ್ಚಲು ಜ್ಯೋತಿ ಅಂದರೆ ಧ್ಯಾನ ಜ್ಯೋತಿ ಹಚ್ಚಬೇಕಾದ್ರೆ ಎಲ್ಲ ಕಡೆ ಹೋಗ್ಬೇಕಾದ್ರೆ ಒಂದು ಸೆಂಟ್ರ್ ಪಾಯಿಂಟ್ ಬೇಕು. ಇಲ್ಲಿದ್ದರೆ ಎಲ್ಲ ಕಡೆ ಹೋಗ್ಬೋದು ಅಂತೇಳಿ ಆ ಆಸ್ಪೆಕ್ಟ್ಸಲ್ಲಿ ಅವ್ರು ಹೇಳಿರೋದು. ಒಂದು ಹುಡುಕುತ್ತಾ ಬಂದ ನಡು ರಾಜ್ಯ ಅಂದರೆ ಈ ಪ್ಲೇಸಲ್ಲಿ ಕೂತ್ಕೊಂಡ್ರೆ ಸುತ್ತಮುತ್ತ ಎಲ್ಲ ಕಡೆ ಹೋಗೋದಕ್ಕೆ ಸೂಕ್ತವಾಗುತ್ತೆ ಅಂತೇಳಿ ಅಲ್ಲಿ ಬಂದು ಕೂತ್ಕೊಂಡ್ರು. ಆ ಹಿಂದೆ ಅದನ್ನು ಕಾಡಂಕನಹಳ್ಳಿ ಪುರ ಅಂತ ಕರಿತಿದ್ರು. ಇವರು ಬಂದು ಅದನ್ನು ಒಪ್ಪಿ ಪಡ್ಕೊಂಡ್ಮೇಲೆ ಒಪ್ಪಿಗೊಂಡಪುರ ಅಂತ ಕರ್ಕೊಂಡ್ರು. ಒಪ್ಪಿಗೊಂಡಪುರ, ಒಪ್ಪಿ ನೆಲೆಯಾದಂಥ ಪುರ ಅಂತ. ಆಮೇಲೆ ಅದನ್ನು ಇದನ್ನು ಬೊಪ್ಪೇಗೌಡನಪುರ, ಬೊಪ್ಪೇಗೌಡ ಅನ್ನೋದು ಆ ವ್ಯಕ್ತಿ ಹೆಸರೇ ಅಲ್ಲಿತ್ತು. ಈಗ ಬೊಪ್ಪೇಗೌಡನಪುರ ಅಂತ ಹೆಸರು ಬಂತು. ಬೊಪ್ಪೇಗೌಡನಪುರದ ಅದ್ಯಾವುದೋ ಗದ್ದಲ ಗೌಡನ ಮನೆಯಲ್ಲಿ, ಬೊಪ್ಪೇಗೌಡನ ಮನೆಯಲ್ಲಿ. ಅಲ್ಲ ಸರ್, ಬೊಪ್ಪೇಗೌಡ ಅಲ್ಲ, ಕುರುಬೇಗೌಡ. ಅಂದ್ರೆ ಅವ್ರು ಕುರಿ ಕಚ್ಚಿದಕ್ಕೋಸ್ಕರ ಕುರುಬೇಗೌಡ ಅಂತ, ಕುರುಬೇಗೌಡ ಅವ್ರ ಹೆಸರು ಬೊಪ್ಪೇಗೌಡ ಅಂತಾನು ಕೂಡ ಕರೀತಾರೆ. ಹೆಸರು ಬೊಪ್ಪೇಗೌಡ. 16 ಅಂಕಣ ತೊಟ್ಟಿಯಟ್ಟು ಒಳಗೆ ಮರೆತು ಮಲಗಿರುವಂಥ ಮಂಟೇದ ಲಿಂಗಯ್ಯ ಅಂತ ಕರೀತಾರೆ. ಮರೆತು ಮಲಗಿರುವಂಥ ಒಂದು ಪದ ಬಂದಾಗ ಒಂದು ಜ್ಞಾಪಕ ಆಯಿತು. ಈಗ ಮರೆತು ಮಲಗಿದ್ರೆ ಅವನು ಹೋಗಿ ಮರೆತು ಮಲಗ್ಬಿಟ್ರೆ ಆಗ ಈ ಜಗತ್ತಿಗೆ ಬಂದ ಉದ್ದೇಶ ಏನು ಅವರು ಅಂತ. ಬಂದು ಮರ್ತು ಬಿಟ್ರು, ನಾನು ಮರ್ತು ಮಲಗ್ಬಿಟ್ರು ಅಂತ ಅಲ್ಲ. ಆ್ಯಕ್ಚುಲಿ ಪಾತಾಳಲೋಕ ನಾನು ಮರೆಯಾಗಬೇಕು ಅಂತ ಹೇಳ್ತಾರೆ. ಕಲಿ ಬರ್ತಾ ಇದೆ, ಕಲಿಯನ್ನು ನನ್ನ ಕಣ್ಣಾರೆ ನೋಡ್ಲಾರಪ್ಪ, ನಾನು ಪಾತಾಳಲೋಕಕ್ಕೆ ಮರೆಯಾಗಬೇಕು ಅಂತ. ಅಂದರೆ ಕಾಲಜ್ಞಾನಿಗಳು. ಹೌದು, ಕಾಲಜ್ಞಾನಿಗಳು. ಅಂದರೆ ಈ ಕಲಿಯನ್ನು ನಾವು ನೋಡೋಕ್ಕಾಗಲ್ಲ ಅಂತ ಅರ್ಥ ಏನು? ಈ ಕಲಿಯನ್ನು ಕಟ್ಟಾಳಿ ಈ ಕಲಿಯುಗದಲ್ಲಿರುವಂತಹ ಅನ್ಯಾಯ ಅನೀತಿಯನ್ನು ಮೆಟ್ನಿಲಕ್ಕೋಸ್ಕರ ಬಂದಂಥವ್ರು ಅವ್ರು ಯಾಕೆ ಪಾತಾಳ ಕೊಟ್ಟೋದ್ರು ಅನ್ನೋದೊಂದು ಪ್ರಶ್ನೆ ಸಾಮಾನ್ಯ. ಆವಾಗ ನನಗೆ ಅನಿಸಿರೋ ಪ್ರಕಾರ ಅಲ್ಲೊಂದು ಶ್ಲೋಕ ಹೇಳ್ತಾರೆ ಅಲ್ಲಿ, ಭೂಮಿ ತೊಟ್ಲು ಮಾಡಿ, ಆಕಾಶ ಅಟ್ಟ ಮಾಡಿ, ಸೂರ್ಯಚಂದ್ರಗಳ ದೀಪಗಳನ್ನ ಮಾಡಿ, ನಕ್ಷತ್ರಗಳನ್ನ ಪುಷ್ಪರಾಶಿಗಳನ್ನು ಮಾಡಿ, ಪಾತಾಳ ಲೋಕದಲ್ಲಿ ಪಾದ ಪೂಜೆ, ಮೇಘಲೋಕದಲ್ಲಿ ಮುಡಿ ಪೂಜೆ, ಮಧ್ಯಲೋಕದಲ್ಲಿ ಲಿಂಗ ಪೂಜೆ ಅಂತೇಳಿ, ನನ್ನಂಗೂ ನರಗಿರ್ಲಿ ನರ್ರಂಗೂ ನನಗೆ ಬೇಡ ಅಂತೇಳಿ ಪಾತಾಳ ಲೋಕದಲ್ಲಿ ಮರೆಯಾದರು ಅಂತ. ಅದ್ರ ಅರ್ಥ ಮರೆಯಾದರೂ ಅಪ್ಪ ಈ ಸವಾಸ ಬೇಡ ನನಗೆ ಅಂತೇಳಿ ಹೊರಟೋದ್ರು ಅಂತಲ್ಲ. ಅದು ಅವರು ಅಲ್ಲಿ ಧ್ಯಾನಕ್ಕೆ ಹೋಗಿ ಕೂತ್ಕೊಂಡ್ರು ಅಂತ ಅರ್ಥ. ಈಗ ಭೂಮಿ ತೊಟ್ಲಾಯಿತು, ಆಕಾಶ ಅಟ್ಟ ಆಯಿತು, ಸೂರ್ಯಚಂದ್ರಗಳ ದೀಪಗಳಾಯಿತು ಅಂದ್ರೆ ಅರ್ಥ ಏನು? ಇಡೀ ಬ್ರಹ್ಮಾಂಡ ಏನಿದೆ, ಇಡೀ ಸೃಷ್ಟಿ ಅದರಲ್ಲೇ ಲೀನವಾದರು, ಐಕ್ಯವಾದರು ಅಂತ ಅರ್ಥ. ಆಗ ಅವ್ರಿಗೆ ಪಾತಾಳದಲ್ಲಿ ಪಾದ ಪೂಜೆ ಆಗುತ್ತೆ, ಮೇಘಲೋಕದಲ್ಲಿ ಮುಡಿ ಪೂಜೆ ಆಗುತ್ತೆ, ಮಧ್ಯದಲ್ಲಿ ಲಿಂಗ ಪೂಜೆ ಆಗುತ್ತೆ, ಸೂರ್ಯಚಂದ್ರಗಳ ದೀಪಗಳಾಗುತ್ತೆ, ನಕ್ಷತ್ರಗಳ ಪುಷ್ಪರಾಶಿಗಳಾಗುತ್ತೆ. ಅಂದ್ರೆ ಅರ್ಥ ನರನಾಗಿದ್ದಂಥ ವ್ಯಕ್ತಿ ಈಗ ಇಡೀ ಪ್ರಪಂಚದಲ್ಲಿ ಒಂದು ವೈಬ್ರೇಷನ್ ಕನ್ವರ್ಟ್ ಆಗಬೇಕು, ಒಂದು ಪಾಸಿಟಿವ್ ವೈಬ್ರೇಷನ್ ಕನ್ವರ್ಟ್ ಆಗಬೇಕು. ಅದಕ್ಕೆ ಅವರು ಹೋಗಿ ಧ್ಯಾನಕ್ಕೆ ಕೂತ್ಕೊಂಡ್ರು. ಹೊರಗಡೆ ಹೋಗಿ ಧ್ಯಾನಕ್ಕೆ ಕೂತ್ಕೊಳ್ತಾ ಹೋಗ್ತಾ 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 ಏನಾಗುತ್ತೆ, ಆ ವೈಬ್ರೇಷನ್ಸ್ ಹೋಗಿ ಅವರು ಪಾಸಿಟಿವ್ ವೈಬ್ರೇಷನ್ ಆಗಿ ಎಲ್ಲ ಕಡೆ ಹೊಟ್ಟೋದ್ರು. ಅವರು ಎಲ್ಲ ಕಡೆ ಒಬ್ಬುದ್ರು ಅನ್ನೋದು ನನ್ನ ಒಂದು ಕಲ್ಪನೆ ಸರ್. ಹಾಗಾಗಿ ಅವರು ಮರೆಯಾಗಿ ಹೊಟ್ಟೋದ್ರಲ್ಲ, ಆ ಒಂದು ಕ್ಷೇತ್ರದಲ್ಲಿದ್ದಂಥ ವ್ಯಕ್ತಿ, ಆ ಒಂದು ಸ್ಥಳದಲ್ಲಿದ್ದಂಥ ವ್ಯಕ್ತಿ ಒಂದು ಪಾಸಿಟಿವ್ ವೈಬ್ರೇಷನ್ ಆಗಿ ಇಡೀ ಪ್ರಪಂಚದಲ್ಲಿ ಇಡೀ ವಿಶ್ವನೇ ವ್ಯಾಪಿಸ್ಕೊಂಡ್ರು ಅನ್ನೋದು ಅದರ ಅರ್ಥ ಅನ್ನುವಂಥದ್ದು ನಾನು ಅಂದ್ಕೊಂಡ್ರು. ಈಗ ನೋಡಿ, ಕೆಲವರು ನಮ್ಮ ಬೆಂಗಳೂರಲ್ಲಿ ಒಬ್ರು ಹೇಳ್ತಾ ಇದ್ರು, ಅವರೊಬ್ಬರು ಕಾರ್ದು ಡ್ರೈವಿಂಗ್ ಸ್ಕೂಲ್ ಇಟ್ಕೊಂಡಿದ್ದಾರೆ, ಅವ್ರು ಮಂಡ್ಯಸ್ವಾಮಿ. ಅವ್ರು ಒಂದು ಕಡೆ ಹೇಳ್ತಾರೆ ನನಗೆ, ಸರ್
ಅಲ್ಲಿ ಹೋಗಿ ಒಂದು ನೈಟು ಯಾರೂ ಇರಬಾರ್ದು, ಆ ಹೋಗಿ ಮಲಗಬೇಕು ಸರ್ ಅಲ್ಲಿ ಮಂಡ್ಯ ಸ್ವಾಮಿ ಕಾವ್ಯದ ಮಠದಲ್ಲಿ, ಮೊಪನ್ಪುರದ ಮಠದಲ್ಲಿ. ಸುಮ್ಮನೆ ಏನು ತಗೊಂಡು ಹೋಗ್ಬೇಡಿ, ಸುಮ್ಮನೆ ಒಂದು ಟವಲ್ ಹಾಸ್ಕೊಂಡು ಮಲಗಿದ್ದು ಬೆಳಿಗ್ಗೆ ಎದ್ರಿ ಸರ್, ಆ ವೈಬ್ರೇಷನ್ ಹೆಂಗಿದೆ ಅದು ಗೊತ್ತಾಗುತ್ತೆ ನಿಮಗೆ ಅಂತ. ಅದರ ಎಕ್ಸ್ಪೀರಿಯನ್ಸ್ ಆಗಿರೋದು ಹೇಳ್ತಿದ್ದಾರೆ ಅವರು. ಅಂದರೆ ಆ ವೈಬ್ರೇಷನ್ ಹೆಂಗೆ ಬಂತು, ಅವರು ಆ ಧ್ಯಾನದಲ್ಲಿ ಒಳಗಡೆ ಕೂತಿದ್ದಾರೆ, ಆ ಕೂತಿರೋಂಥ ಪಾಸಿಟಿವ್ ಎನರ್ಜಿ ಎಲ್ಲ ಕಡೆ ಇದೆ. ಇವತ್ತು ಬದುಕಿದ್ದಾರೆ, ಇವತ್ತು ಇದ್ದಾರೆ ಅಂತ ನಮ್ಗೆ ಯಾಕೆ ಹೋಗ್ತೀವಿ ಅಂದರೆ, ಬೊಪ್ಪೇಗೌಡನ ಪರ ನಾನು ನೋಡಿದ್ದೀನಿ, ಈಗಲೂ ಅಲ್ಲಿ ಬಡವರು ಇದ್ದಾರಲ್ಲ, ಅಲ್ಲಿ ಭಕ್ಷ್ಯ ಮಾಡೋರು ಬಡವರು ಇದ್ದಾರೆ, ಕೂಲಿ ಮಾಡೋರು ಇದ್ದಾರೆ ಅಲ್ವಾ? ಹೌದು, ಇದ್ದಾರೆ. ಪಾಸಿಟಿವ್ ಎನರ್ಜಿಯ ಹೆಡ್ ಕ್ವಾರ್ಟರ್ ಅಂತ ಆದಮೇಲೆ ಅಲ್ಲಿರೋರು ಸಮೃದ್ಧವಾಗಿ ಬದುಕಬೇಕಲ್ಲ. ಅಲ್ಲ, ಈಗ ನಿಮ್ಗೆ ಅವ್ರನ್ನ ಸಮೃದ್ಧವಾಗಿ ಬದುಕಿ ಅಂದ್ರೆ ನಾವು ಸಮೃದ್ಧವಾಗಿ ಇರ್ಬೋದು ಅವ್ರ ಪ್ರಕಾರ, ಆನಂದವಾಗಿ. ನಾನು ಹೇಳಿದೆ ಏನು, ಆನಂದವಾಗಿರ್ಬೇಕು, ಅವರು ನೆಮ್ಮದಿಯಾಗಿರ್ಬೇಕು. ಈಗ ಎಷ್ಟು ಜನ ಈಗ ಎಲ್ಲವನ್ನು ಬಿಟ್ಟು ಹೊರಗಡೆ ಹೊರಟೋಗ್ತಾರಲ್ಲ ಸರ್, ಅವ್ರ ಉದ್ದೇಶ ಏನು? ಎಲ್ಲ ಇರುತ್ತೆ, ಕೋಟಿ ಇರುತ್ತೆ. ಮೊನ್ನೆ ಯಾರೋ ಪೇಪರ್ ಕೊಟ್ಟಿದ್ರು, ಎಷ್ಟೋ ಕೋಟಿ ರೂಪಾಯಿ ಹೊರಗಡೆ ತಗೊಬಂದು ಚೆಲ್ಬಿಟ್ಟು ಧ್ಯಾನಕ್ಕೆ ಹೋದ್ರಂತೆ ಅವರು. ಕಾರಣ ಏನಾದ್ರಂತೆ, ಅವ್ರಿಗೆ ಆ ಒಂದು ಧ್ಯಾನಯುತ ಬೇಕು, ಅವ್ರಿಗೆ ಒಂದು ನೆಮ್ಮದಿಯಾದ ಜೀವನ ಬೇಕು, ಸಂತೋಷವಾದ ಜೀವನ ಬೇಕು, ಒಂದು ನಂಬಿಕೆಯಲ್ಲಿ ಬದುಕಬೇಕು ಅವರು. ಆ ಉದ್ದೇಶಕ್ಕೋಸ್ಕರ ಬಂದಿದ್ದು. ಅಂದರೆ ಮನುಷ್ಯನ ಮನಸ್ಸು ಯಾವಾಗಲೂ ಆ ಆನಂದಕ್ಕೋಸ್ಕರನೇ ಹುಡುಕ್ತಿರುತ್ತೆ. ಅದು ಆನಂದಕ್ಕೋಸ್ಕರ ಹುಡುಕ್ತಿರುತ್ತೆ. ಆನಂದಕ್ಕೆ ಹುಡುಕುವಂಥದ್ದೇ ಮನುಷ್ಯನ, ಆ ಆನಂದನ ಪಡ್ಕೊಳ್ಳುವಂಥದ್ದೇ ಒಂದು ಉತ್ತಮ ಮಾರ್ಗ, ಮಾನವೀಯ ಮಾರ್ಗ, ಮಂಡ್ಯ ಸ್ವಾಮಿ ಮಾರ್ಗ, ಮಲೆಮಹದೇಶ್ವರ ಮಾರ್ಗ, ಬಸವಣ್ಣವ್ರ ಮಾರ್ಗ, ಇವೆಲ್ಲವನ್ನು ಶರಣರ ಮಾರ್ಗ. ಒಟ್ಟಾರೆಯಾಗಿ ಶರಣರ ಮಾರ್ಗವನ್ನು ಅನುಸರಿಸಿದಾಗ ಆ ವ್ಯಕ್ತಿಗೆ ಆ ಆನಂದನ ಸಿಗುತ್ತೆ. ಆಟೋಮೆಟಿಕ್ ಅವ್ನು ಬದುಕಲ್ಲಿ ಆನಂದವಾಗಿರ್ತಾನೆ. ಅದೇ ಆಧ್ಯಾತ್ಮಿಕ ಜೀವನ, ಅದೇ ಆಗಬೇಕಾಗಿರೋದು. ತನ್ನನ್ನು ತಾನು ಯಾರೆಂದು ಅರಿಬೇಕಲ್ಲ. ಬಸವಣ್ಣವ್ರು ಹೇಳಿದ್ದು ಅದೇ ಅಲ್ವಾ? ಕಲ್ಲು ದೇವರಲ್ಲ, ಮಣ್ಣು ದೇವರಲ್ಲ, ಕಾಶಿ ವಿಶ್ವೇಶ್ವರದಲ್ಲಿರೋ ದೇವರಲ್ಲ, ಕಂಚು ತಾಳಿ ಇರುವಂಥ ದೇವರಲ್ಲ. ತನ್ನ ತಾನಾರಿಂದ ಹೊರತಾಡೆ ಅವನೇ ದೇವ ನೋಡ ಅಂತ ಅವರು. ಇದೆಲ್ಲ ನಾವು ಈ ಮಂಡ್ಯ ಸ್ವಾಮಿ ಕಾವ್ಯ ಸಿನಿಮಾ ಬರ್ತಾ ಇದೆಯಲ್ಲ ಸರ್, ಅದರಲ್ಲಿ ಡೈಲಾಗ್ ಇದೆ, ಅದೆಲ್ಲ ಮಾಡಿದ್ದೀವಿ, ಅದೆಲ್ಲ ವಚನಗಳು ಬಳಸ್ಕೊಂಡಿದ್ದೀವಿ. ಖಂಡಿತ ಸರ್. ವಚನ ಅಂದರೆ ಏನಿಲ್ಲ ಸರ್, ಅದು ಒಂದು ಮಾತು ಕೊಟ್ಟಿರುವಂಥ ಮಾತು ಅಂತ, ಅವ್ರು ಹೇಳಿರುವಂಥ ಉತ್ತಮವಾದ ಮಾತು. ವಚನ ಉತ್ತಮವಾದ ಮಾತು. ವಚನಕ್ಕೆ ಎರಡು ಅರ್ಥ ಇದೆ. ಹೌದು ಸರ್. ವಚನ ಅಂದ್ರೆ ಅದೇ ಅವರ ಶರಣರ ಮಾತುಗಳು. ನಾನು ಒಂದು ವಚನ ಕೊಟ್ಟೆ ಅಂದ್ರೆ ಒಂದು ಮಾತು ಕೊಟ್ಟೆ ಅಂತ ಅವ್ರು ಕೊಟ್ಟಿರುವಂಥ ಮಾತಿದೆ. ಇದರ ಮೂಲಕ ನೀನು ಹೋಗಪ್ಪ, ಕಳಬೇಡ ಕುಲಬೇಡ ಹುಷಿಯ ನುಡಿಯಬೇಡ ಅಂತ ಹೇಳಿದ್ರಲ್ಲ, ಇನ್ನು ಅದನ್ನು ಪಾಲಿಸ್ಬಿಟ್ರೆ ಮುಗಿದೈತಿ. ಇನ್ನೇನು ಇನ್ನು ಅವ್ನ ತೊಂದರೆ ಇರೋದೇ ಇಲ್ಲ ಲೈಫಲ್ಲಿ. ಯಾರು ಪಾಲಿಸ್ತಾರೆ? ಅದು ಪ್ರಾಬ್ಲಮ್. ಆ ನೀಲಗಾರ ಪರಂಪರೆಗೆ ಹೊಸ ಅಂದರೆ ಅದನ್ನು ಮುನ್ನಡೆಸುವಂಥ ಒಬ್ಬ ಶಿಶುಮಗ ಬೇಕು ಅಂತೇಳಿ ಸಿದ್ದಪ್ಪದಿಂದ ಬಂದರು ಅಂತ ಹೇಳಿದರು. ಹಿಂದೆ ಅವತ್ತು ಅವ್ರಿಗೆ ವಾರಸುದಾರ, ತನ್ನ ಸಾಂಸ್ಕೃತಿಕ, ತನ್ನ ಧಾರ್ಮಿಕ ವಾರಸುದಾರನ ಬೇಕು ಅಂತ ಮಂಡ್ಯ ಸ್ವಾಮಿಗಳಿಗೆ ಯಾಕೆ ಅನಿಸಿರ್ಬೋದು ಅಂತ. ಅಂದರೆ ಈಗ ಅವರೇ ಕೊನೆವರೆಗೂ ಇರೋಕ್ಕಾಗಲ್ಲ. ಮುಂದೆ ನಡೀತಾ ಹೋಗ್ತಾ ಹೊಸ ಉಟ್ಕೋಬೇಕು. ಇವತ್ತು ಹೊಸೊಬ್ಬರು ಪ್ರತಿ ವರ್ಗಗಳಲ್ಲೂ ಕೂಡ ಒಬ್ಬ ಹೊಸ ನೀಲಗಾರ ಉಟ್ಕೋತಾ ಇದ್ದಾರೆ. ಹಾಗೆ ಅವ್ರನ್ನ ಹುಟ್ಟಿಸ್ಬೇಕು, ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತಂದರೆ ಅದಕ್ಕೆ ಜನಪದ ಕಥೆ ಹೇಳ್ತಾರೆ ಬೇರೆ. ಅಂದರೆ ಅವ್ರಿಗೆ 6 ಜನ್ಮಗಳ ಇತಿಹಾಸ ಇತ್ತು. 6 ಜನ್ಮಗಳಿಂದಲೂ ಕೂಡ ನಾನು ಶಿಶುಮಗನಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದ. ಕಲ್ಯಾಣ ಪಟ್ಟಣದಲ್ಲಿ ಅವನು ಕಡೆಭಾಗಲ್ಲಿ ನಿಂತ್ಕೊಂಡು ಮಂಡ್ಯ ಸ್ವಾಮಿಯವ್ರು ಬಂದಿದ್ದಾಗ, ಸ್ವಾಮಿ ನಮ್ಮನ್ನು ಕರ್ಕೊಂಡು ಹೋಗು ಅಂದಾಗ, ಇಲ್ಲ ನೀನು ಈಗ 6 ಜನ್ಮಗಳಾಗಿದೆ, ಇನ್ನೊಂದು ಜನ್ಮ 7ನೇ ಜನ್ಮಕ್ಕೆ ನೀನು ಕೆಂಪಾಚಾರಿಯಾಗಿ ಹುಡ್ತೀಯ, ಆವಾಗ ನಾನು ನೀನು ಬರ್ತೀನಿ, ನಿನ್ನನ್ನು ನೋಡಿ ನಾನು ಗುರುತಿಸು, ಆವಾಗ ನೀನು ಕರ್ಕೊಂಡು ಹೋಗ್ತೀನಿ ಅಂತಾರೆ. ಅವರು ಕರ್ಕೊಂಡು ಬರಬೇಕಾದ್ರೂ ಕೂಡ ಹಲವಾರು ನನ್ನ ತಂದೆ ತಾಯಿ, ನಾನು ಮನೆ ಬಂಧು ಬಳಗ, ನನ್ನ ಸಿರಿ ಸಂಪತ್ತು ಅನ್ನೋದು ಇರುತ್ತೆ. ಅಂತ ಕರ್ಕೊಂಡು ಕಾಳಿಂಗನ ಗವಿಯನ್ನೆಲ್ಲ ಹಾಕಿ ಅದೆಲ್ಲವನ್ನು ಕಳೆದು ನಾನು ಸಾಕಾಗಿದೆ ನನ್ನ ಬದುಕು ಅಂತ ಹೇಳಿದಾಗ ಅವನು ಒಬ್ಬ ಹೊರಗಡೆ ಕರ್ಕೊಂಡು ಬರೋದು. ಅಂದರೆ ಸಂಪೂರ್ಣ ಅಷ್ಟು ವರ್ಷಗಳ ಕಾಲ ಅವನು ಅಲ್ಲಿ ಸಂಪೂರ್ಣವಾಗಿ ಧ್ಯಾನವನ್ನು ಮಾಡಿದ್ದಾನೆ. ಅಲ್ಲಿ ಕಾಳಿಂಗನ ಗವಿನಲ್ಲಿ ಅಲ್ಲಿಗೆ ವ್ಯಾಮೋಹ ಎಲ್ಲ ಕಳೆದಿದೆ. ನಾನು ಈ ಸಮಾಜಕ್ಕೋಸ್ಕರ ಆ ಗುರುಗಳು ಹೇಳಿದ ನೀತಿಯನ್ನು ಪಾಲಿಸ್ಕೊಂಡು ಬದುಕ್ತೀನಿ ಎನ್ನುವಂತಹ ಮನೋ ಇಚ್ಛೆ ಬಂದಿದೆ. ಆ ಬಂದ ಮೇಲೆ ಅವ್ರನ್ನ ಕರ್ಕೊಬಂದರು ಅನ್ನೋವಂಥದ್ದು, ಅವರನ್ನು ಬದಲಾವಣೆ ಮಾಡೋಕ್ಕೆ ಮಾಡಿರುವಂಥದ್ದು. ಜನಪದವ್ರೊಳಗೇನಂದ್ರೆ ದುರ್ಬುದ್ಧಿ ಹೋಗಿ ಗುರುಬುದ್ಧಿ ಬರಲಿ ಅಂತ ಹೇಳ್ಬಿಟ್ಟು. ಹೌದು. ನಾನು ನನ್ನ ಏನೋದಿಲ್ಲ, ಅದೆಲ್ಲವನ್ನು ಕೂಡ ಈಗ ಸಿರಿ ಸಂಪತ್ತು, ಈ ಜನ ನನ್ನ ಈ ಒಂದು ವೈಭೋಗ, ಅವ್ರಿತ್ತಲ್ಲ ವೈಭೋಗ, ಅವೆಲ್ಲವೂ ಶಾಶ್ವತ, ಅದೇ ಗ್ರೇಟು, ನಾನು ಅದರಲ್ಲೇ ಬದುಕ್ತೀನಿ ಅಂತ ಹೇಳ್ಕೊಂಡಿದ್ರಲ್ಲ, ಇದೆಲ್ಲವನ್ನು ಕೂಡ ಅವನಿಗೆ ಕಳೆದಾಕಿ ಸಾಹುಕಾರರ ಮಗ ಅಂತ ಅದನ್ನು ಸಾಮಾನ್ಯ ಲಕ್ಷಿಕನ ಮಗನ ತಂದು ಭಿಕ್ಷಕನ ಮಾಡಿ ಅನ್ನೋ ಒಂದು ಹಾಡುಗಳು ಬರ್ತಿದ್ದಾರಲ್ಲ, ನಾವು ಬೇರೆ ಥರ ಅದನ್ನು ಮಾಡಿದೆ. ಅದನ್ನು ಹೆಂಗೆ ಮಾಡಿದೆ ಅಂದರೆ, ಕೊಡಲಿ ಕಾವು ಮರಕ್ಕೆ ಮೃತ್ಯು ಎಂಬಂತೆ ಮಾಡಿದೆಯೇ ನನ್ನ ತಂದು ಅಂತ. ಅಂದರೆ ಕೊಡಲಿ ಕಾವು ಮರಕ್ಕೆ ಮೃತ್ಯು ಎಂಬಂತೆ, ಸೊ ಮಾಡಿದೆ ನನ್ನ ತಂದು, ಅಳತೆ ಇಲ್ಲದ ನಿನ್ನ ಮಾಯ ಅರಿತವರು ಯಾರು ಹೇಳಯ್ಯ ಅಂತ. ಅಂದರೆ
ಈಗ ಆ ಸಂದರ್ಭದಲ್ಲಿ ಏನಾಗಿತ್ತು ಅಂತಂದರೆ, ಆ ಸಂದರ್ಭದಲ್ಲಿ ಈ ಎಲ್ಲ ವಿಶ್ವಕರ್ಮವರೆಲ್ಲ ಏನೇನು ಕರೀತಾರೆ ಅವರೆಲ್ಲರೂ ಕೂಡ ಒಂದು ಕಡೆ ಅಲುಗೂರಲ್ಲಿ ಇದ್ಕೊಂಡಿದ್ರು. 750 ಒಕ್ಕಲು ಅಂತೇಳಿ ಜನಪದವ್ರು ಹಾಡ್ತಾರೆ. ಎಲ್ಲ ಒಂದು ಕಡೆ ಇದ್ಕೊಂಡು ಏನಾಗಿದ್ರು, ಸುತ್ತಮುತ್ತ ರಾಜ ಮಹಾರಾಜರಿಗೆ ಬೇಕಾಗಿರುವಂತಹ ಯುದ್ಧಕ್ಕೆ ಬೇಕಾಗಿರುವಂಥ ಆಯುಧಾನಗಳು ಇದೆಲ್ಲವನ್ನು ಕೂಡ ಮಾಡಿಕೊಟ್ಟು ಅವರಿಂದ ಮುತ್ತುರತ್ನ ಸಾಮಾನು ಇಸ್ಕೊಂಡು ಅವರು ಅದ್ದೂರಿಯ ಕುಬೇರರಾಗಿ ಬಾಳ್ತಾಯಿದ್ರು ಅಂತ. ಅವ್ರು ಅದೇ ಕೆಲಸದಲ್ಲಿ ನಿರತರಾಗಿದ್ದರು. ಈ ಸಮಾನ ಜನಗಳಿಗೇನಿದ್ರು ಅವ್ರಿಗೆ ಅಲುಗೂರು ಚಿಲ್ಲಾಪುರ ಅಂತ ಅಲ್ಲಿ ಎಲ್ಲ ಸೇರ್ಕೊಂಡಿದ್ರು ಅನ್ನುವಂಥದ್ದು ಜನಪದರು ಹೇಳೋ ಪ್ರಕಾರ. ಸಾಮಾನ್ಯ ಜನತೆಗೆ ಬೇಕಾಗಿರೋ ಕುಡುಗ್ಲಿರ್ಬೋದು, ಮಚ್ಚಿರ್ಬೋದು, ಆಯುಧಾನ ಮಾಡೋಕ್ಕೆ ಉಳುವಕ್ಕೆ ನೇಗ್ಲಿರ್ಬೋದು, ಉಜ್ಜಾರಿ ಇರ್ಬೋದು, ಕಳ್ಕೊಟ್ಟಿರ್ಬೋದು, ಕುಡುಗ್ಲಿರ್ಬೋದು, ಇವೆಲ್ಲವನ್ನು ಸಾಮಾನ್ಯ ಜನಕ್ಕೆ ಮಾಡಿಕೊಟ್ಟು ಆರಂಭ ಮಾಡೋದಕ್ಕೆ ಜನಗಳಿಗೆ ಹೆಚ್ಚಿನ ಕಬ್ಬಿಣದ ಆಯುಧಗಳು ಸಿಗ್ತಾ ಇರಲಿಲ್ಲ ಆ ಸಂದರ್ಭದಲ್ಲಿ ಅನ್ನೋದು ಒಂದು ನಂಬಿಕೆ ಆ ಟೈಮಲ್ಲಿ. ಆ ಸಂದರ್ಭದಲ್ಲಿ ಜನ ಎಲ್ಲ ಬಂದು ಮಂಟೇಸ್ವಾಮಿ ಅವ್ರನ್ನ ಕೇಳ್ತಾರೆ. ಆ ಟೈಮಲ್ಲಿ ಇದನ್ನು ತರಬೇಕು ಅಂತಂದರೆ ನಾನು ಒಬ್ಬ ಸರಿಯಾದ ವ್ಯಕ್ತಿನ ತಗೊಂಡ್ಬಂದಿದ್ದೀನಿ, ಅವನ ಮೂಲಕ ಕಬ್ಬಿಣದ ಕ್ರಾಂತಿಯನ್ನು ಮಾಡ್ತೀನಿ ಅಂತ ಹೇಳಿ ಮಂಟೇಸ್ವಾಮಿ ಅವರು ಆಗ ಕರೆದು ಬಂದರು. ಅಂದರೆ ಯಾರು ಅಂದರೆ ಅವರು ಕೂಡ ಅದೇ ಜನಾಂಗಕ್ಕೆ ಅದೇ ಒಂದು ಪದ್ಧತಿ ಸೇರಿದಂಥವ್ರು. ತನ್ನ ಮಠ ಮನೆ ಕಟ್ಟಿಸ್ಬೇಕು, ಅದಕ್ಕೆ ಕಬ್ಬಿಣ ಬೇಕು ತಗೊಂಡು ಬಾ ಅಂತಾರೆ ಅಂತ ಜನಪದ ಕಥೆಯಲ್ಲಿ ಬರುತ್ತೆ. ಅಂದರೆ ಮಂಟೇಸ್ವಾಮಿ ಅವರು ಕೃಷಿಗೆ ಬೇಕಾಗಿರುವಂಥ ಕಬ್ಬಿಣಗಳು ಎಲ್ಲ ಕಡೆ ಕೊಡಬೇಕಾಗಿತ್ತು, ಎಲ್ಲ ಕಡೆ ಸಿಗಬೇಕಾಗಿತ್ತು. ಕಬ್ಬಿಣದ ಕ್ರಾಂತಿ ಅದಾಗಬೇಕು ಅನ್ನೋದು ಉದ್ದೇಶ. ಇಲ್ಲಾಂದರೆ ಮಠ ಆಲ್ರೆಡಿ ಕಟ್ಟಿದ್ರು ಮಂಟೇಸ್ವಾಮಿ ಅವರು. ಒಂದು ಮಠ ಕಟ್ಸ್ಕೊಂಡು ಬಪ್ಪೇಗೌಡನ ಕೈಯಲ್ಲಿ ಮಠ ಕಟ್ಸ್ಕೊಂಡು ಕೂತಿದ್ರು ಆಲ್ರೆಡಿ. ಅದಾದಮೇಲೆ ಈ ಕಬ್ಬಿಣದ ಕ್ರಾಂತಿ ಮೂಲಕ ಪ್ರತಿ ಜನಕ್ಕೂ ಕಬ್ಬಿಣ ಸಿಗಬೇಕು ಅನ್ನೋದಕ್ಕೋಸ್ಕರ ಸಿದ್ದಪ್ಪಾಜಿಯವ್ರು ಕರೆಯೋದು. ಅಂದರೆ ಅದೇ ವ್ಯಕ್ತಿಯನ್ನು, ಅವನು ಯಾಕೆ ಮೆರಿತಾ ನಾನು ನಂದು ಅಂತ ಮೆರಿತಾ ಇದ್ನಲ್ಲ, ಅದೇ ವ್ಯಕ್ತಿಯನ್ನು ಅದೇ ಜನಗಳಿಗೆ ಕಳಿಸಿ, ನಾನು ಆವತ್ತಿನ ಹತ್ರ ಬಂದಿದ್ದನಲ್ಲಪ್ಪ, ಆಗ ನಾನು ಬೈದೆಲ್ಲ ನೀನು ಭಿಕ್ಷೆ ಮಾಡೋ ತಿರ್ಕ ನೀನು ಅಂತ, ಇವಾಗ ನೀನು ಹೋಗು ನಿಮ್ಮ ಜನ ನೋಡು, ಆವಾಗ ಗೊತ್ತಾಗುತ್ತೆ ಏನಾಗುತ್ತೆ ಅಂತೇಳಿ ಅಂತ ಹೇಳಿ ಕಳಿಸಿ ಅವ್ರ ಮೂಲಕಲೇ ಅವರಲ್ಲಿದ್ದಂತಹ ಅಹಮ್ಮು, ಅವರಲ್ಲಿದ್ದಂತಹ ಜ್ಞಾನ ಅದನ್ನೆಲ್ಲ ಕಳೆದು ಅವರನ್ನು ನಿಲುಗಾರನ ಮಾಡಿಕೊಂಡು ಈ ಪದ್ಧತಿ ಕರ್ಕೊಂಡು ಬಂದರು ಅನ್ನುವಂಥದ್ದು ಇತಿಹಾಸ ಸಿದ್ದಪ್ಪಾಜಿಯವ್ರನ್ನ. ಸೊ ಹಾಗಾಗಿ ಕೊಡಲಿ ಕಾವು ಅಂದರೆ ಹೇಗೆ ನಾವು ಒಂದು ಮರದ ಕೊಂಬೆಯನ್ನು ತರ್ಕೊಂಡು ಕೊಡಲಿಗೆ ಅದನ್ನು ಕಾವು ಮಾಡಿಕೊಂಡು ಅದನ್ನು ತರಿತೀವಲ್ಲ, ಹಾಗೆ ಅವರ ವ್ಯಕ್ತಿಯೇ ಕರೆದು ಅವ್ರ ಮೂಲಕನೇ ಇಡೀ ಕಬ್ಬಿಣ ಕ್ರಾಂತಿ ಮಾಡಿದ್ರು ಅಂತ. ಕೊನೆಗೆ ಮಂಟೇಸ್ವಾಮಿ ಅವ್ರಿಗೆ ಹೇಳ್ತಾರೆ ಅಂತಾರೆ, ಎಲ್ಲ ಸಾಮಾನ್ಯ ಕೆಲವರು ಕಲಾವಿದರು ಕಥೆ ಆಡೋರು ಹೇಳ್ತಾರೆ ಅವ್ರಿಗೆ ಶಾಪ ಕೊಟ್ಟರು ಅಂತ. ಶಾಪ ಕೊಡಲಿಲ್ಲ. ಮಂಟೇಸ್ವಾಮಿ ಅವರು ಯಾವಾಗಲೂ ಈ ಲೋಕನ ಉದ್ಧಾರ ಮಾಡೋಕ್ಕೋಸ್ಕರ ಬಂದವರೇ ಹೊರತು ಒಬ್ರಿಗೆ ಶಾಪ ಕೊಡೋಕೆ ಬಂದವರಲ್ಲ. ಅವರು ಏನು ಮಾಡಿದ್ರು ಅಂದರೆ, ನೋಡ್ರಪ್ಪ ನೀವೆಲ್ಲ ಸೇರಿ ಇಲ್ಲಿದ್ದೀರಲ್ಲ, ನೀವು ಬಹಳ ಮುಖ್ಯವಾಗಿರುವಂಥವ್ರು, ಬಹಳ ಅಮೂಲ್ಯವಾದ ವ್ಯಕ್ತಿಗಳು. ಈ ಜಗತ್ತಿನ ಎಲ್ಲ ಕರ್ಮಗಳು ನೀವು ಗೊತ್ತಿದೆ. ನೀವು ಇಲ್ಲಿ ಒಂದು ಕಡೆ ಇದ್ದರೆ ಲೋಕ ಕಲ್ಯಾಣ ಆಗೋದು ಹೇಗೆ? ನೀವು ಒಂದೊಂದು ಹಳ್ಳಿಗೆ ಹೋಗಿ, ಪ್ರತಿಯೊಂದು ಹಳ್ಳಿ ಹೋಗಿ ನೀವು ನೆಲೆಸಿ ಅಲ್ಲಿರೋ ಜನಗಳಿಗೆ ಇದೆಲ್ಲ ಮಾಡಿಕೊಡಿ. ಮಾಡಿಕೊಟ್ರಿಂದ ಅವರು ಬದುಕು ಕಟ್ಕೊಳ್ತಾರೆ, ಲೋಕ ಕಲ್ಯಾಣ ಆಗುತ್ತೆ. ಇದ್ರ ಮೂಲಕ ನೀವು ಲೋಕ ಕಲ್ಯಾಣಕ್ಕೆ ಸಾಕ್ಷಿಯಾಗಿ ಅಂತೇಳಿ ಅವ್ರನ್ನ ಪ್ರತಿಯೊಂದು ಹಳ್ಳಿಗೂ ಕಳಿಸ್ಕೊಟ್ಟದ್ದು ಲೋಕ ಕಲ್ಯಾಣಕ್ಕೋಸ್ಕರ. ಅವರನ್ನು ಆ ಅಲುಗೂರು ಪಂಚಾಳದವ್ರು ಇದ್ರಲ್ಲ, ಅವರ ಪ್ರತಿಯೊಂದು ಹಳ್ಳಿಗೂ ಕಳಿಸ್ಕೊಡ್ತಾರೆ ಅವ್ರನ್ನ. ಆವಾಗ ಎಲ್ಲ ಕಡೆ ವಿಶ್ವಕರ್ಮರು ಬಂದು ಕೂಡಿ ನೆಲೆಸಿದ್ರು. ಅಲ್ಲಿ ಮೂಲಕ ವಿಶ್ವದ ಕರ್ಮಗಳೆಲ್ಲ ಸ್ಟಾರ್ಟ್ ಆಯಿತು. ಆಯುಧಗಳು ಮಾಡಿಕೊಂಡು ಎಲ್ಲರೂ, ಅಂದರೆ ಒಂದು ಕಬ್ಬಿಣದ ಕ್ರಾಂತಿ ಎಲ್ಲ ಕಡೆ ಸಿಗಬೇಕು ಅನ್ನೋದಕ್ಕೆ ಉದ್ದೇಶಕ್ಕೋಸ್ಕರ ಮಾಡೋದಂಥದ್ದು. ಅವ್ರಿಗೆ ಶಾಪ ಕೊಟ್ಟದಲ್ಲ ಅದು. ಈಗ ಸಾಮಾನ್ಯ ಹೇಳ್ತಾರೆ, ನೀವು 750 ಕುಕ್ಲಾಗಿ ಊರಿಗೊಂದು ಒಕ್ಕಲಾಗಿ ಅಂತ ಹೇಳಿದ್ರು ಅಂತ. ಅದು ಶಾಪ ಅಲ್ಲ. ನಿಮ್ಮಿಂದ ಲೋಕದ ಕಾರ್ಯ ಆಗಬೇಕು, ನಿಮ್ಮಿಂದ ಲೋಕದ ಉದ್ಧಾರ ಆಗಬೇಕು, ಪ್ರಪಂಚಕ್ಕೆ ಅಗತ್ಯ ಇದೆ, ನೀವು ಹೋಗಿ ಅಂತೇಳಿ ಅವ್ರನ್ನ ಕಳಿಸ್ಕೊಟ್ಟದ್ದು ವೈಜ್ಞಾನಿಕ ಕಾರಣ. ಥ್ಯಾಂಕ್ ಯು ಸರ್, ತುಂಬ ಒಳ್ಳೆ ಥ್ಯಾಂಕ್ ಯು ಸೊ ಮಚ್. ಪ್ರದೀಪ್ ಸರ್, ಈಗ ನಿಮ್ಮೆಲ್ಲ ಇಷ್ಟು ಮಾತುಗಳನ್ನ ಕೇಳಿದ ಮೇಲೆ ನನಗನ್ಸೋದು ಜಾನಪದ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡ್ತಾ ಇದ್ದೀರಿ. ನಿಮ್ಮಂಥ ಪ್ರಬುದ್ಧರು ಈ ಮಾತನ್ನು ಹೇಳಬೇಕು ಅಂತ ನಾನು ಆಸೆ ಪಡ್ತೀನಿ. ಜಾನಪದ ಕ್ಷೇತ್ರ ಇನ್ನು ಯಾವ ರೀತಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಕೃಷಿ ಆಗಬೇಕು ಅಂತ ಬಯಸ್ತೀರಿ? ಹೌದು ಸರ್, ಖಂಡಿತ. ಜನಪದ ಕ್ಷೇತ್ರ ಅನ್ನುವಂಥದ್ದು ಇಷ್ಟಕ್ಕೆ ಸೀಮಿತ ಆಗಬಾರ್ದು. ಒಳ್ಳೊಳ್ಳೆ ಜನಪದ ಕಲಾವಿದರಿದ್ದಾರೆ, ಅವರೆಲ್ಲರನ್ನೂ ಕೂಡ ಯಾವುದೋ ಒಂದು ಕಾರ್ಯಕ್ರಮ ಕೊಡಿಸುವಂಥದ್ದು, ವೇದಿಕೆ ಕಾರ್ಯಕ್ರಮ ಕೊಡಿಸುವಂಥದ್ದು, ಅದ್ರ ಮೂಲಕ ಆದರೆ ಅದು ಒಂದು ಕ್ಷೇತ್ರಕ್ಕೆ ಅಷ್ಟೇ ಉಳ್ಕೊಳ್ಳುತ್ತೆ. ಇದು ಕೆಳಮಟ್ಟದಲ್ಲಿ ಆಗಬೇಕಂದ್ರೆ ಶಾಲಾ ಲೆವೆಲ್ಗಳಲ್ಲಿ, ಯೂನಿವರ್ಸಿಟಿ ಲೆವೆಲ್ಗಳಲ್ಲಿ, ಡಿಗ್ರಿ ಕಾಲೇಜ್ ಲೆವೆಲ್ಗಳಲ್ಲಿ ಈ ಜನಪದಗಳನ್ನು ಪಠ್ಯಗಳಾಗಿ ಕೊಡಬೇಕು, ಪಠ್ಯಗಳಾಗಬೇಕು. ಆ ಪಠ್ಯಗಳ ಜೊತೆಗೆ ಆ ಪಠ್ಯಗಳನ್ನು ಬೋಧಿಸುವಂಥವ್ರು ಈ ಜನಪದ ಕಲಾವಿದರೇ ಆಗಬೇಕು. ಆಗ ಅವ್ರಿಗೊಂದು ಮಾನ್ಯತೆ ಕೊಟ್ಟಂಗೆ ಆಗುತ್ತೆ. ಈ ಒಂದು ಜನಪದ ಆ ವ್ಯಕ್ತಿಗಳಿಗೆ, ಶಾಲಾ ವಿದ್ಯಾರ್ಥಿಗಳಿಗೆ, ಕಾಲೇಜ್ ವಿದ್ಯಾರ್ಥಿಗಳಿಗೆ ಅವರು ಮುಟ್ಟುತ್ತೆ. ಅದ್ರ ಮೂಲಕ ಅದು ಇನ್ನೂ ಉಳ್ಕೊಳ್ಳುತ್ತೆ ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ ಸರ್. ನಮ್ಮ ಸಿಂಗಾನಲ್ಲೂರ ಹೆಸರನ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಬಳಸಿದ್ದಾರೆ. ಹಾಗೂ ನಮ್ಮ ಪ್ರದೀಪ್ ಕುಮಾರ್ ಅವರು ಅವರು ಕೂಡ ಅದೇ ಸಾಲಿನಲ್ಲಿ ಹೋಗಿ ಚೆನ್ನಾಗಿ ನಮ್ಮ ಊರ ಹೆಸರನ್ನ ಚೆನ್ನಾಗಿ ಬಳಸ್ತಿದ್ದಾರೆ. ಮತ್ತು ದೇವರ ರೆಕಾರ್ಡ್ಗಳನ್ನ ಚೆನ್ನಾಗಿ ಆಡಿದ್ದಾರೆ, ಬರೆದಿದ್ದಾರೆ ಅವರು. ಅವ್ರ ಬಗ್ಗೆ ನಾವು ಏನು ಹೇಳೋಕ್ಕೆ ನಮಗೆ ಬಾಯಿನೇ ಬರ್ತಾ ಇಲ್ಲ ಸದ್ಯಕ್ಕೆ.
ಭಾಳ ಕಲಾವಿದರು ಅವರು, ನಮ್ಮ ಕಲಾವಿದರು. ಇವರು ಒಬ್ಬರು ಕಲಾವಿದರಾಗಿ ನಮ್ಮೂರಿಗೆ ಒಂದು ಕಳಸ ರೀತಿ ಇದ್ದಾರೆ. ನಮ್ಗೆ ಅದೇ ತುಂಬ ಸಂತೋಷ ಸರ್ ಬಗ್ಗೆ, ಪ್ರದೀಪ್ ಕುಮಾರ್ ಅವ್ರ ಬಗ್ಗೆ. ರಾಜ್ಕುಮಾರ್ ಅವರು ನಮ್ಮೂರಲ್ಲಿ ಹುಟ್ಟಿ ನಮ್ಮೂರ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಆದರೆ ನಮ್ಮ ಪ್ರದೀಪ್ ಕುಮಾರ್ ಹಾಗೆ ಸಿದ್ದಪ್ಪಾಜಿ ಭಕ್ತಿಗೀತೆಗಳು, ಮಾದೇಶನ ಭಕ್ತಿಗೀತೆಗಳು ಹಾಡಿ ಭಾಳ ಇಂಪ್ರೂವ್ ಬಂದಿದ್ದಾರೆ. ನಮ್ಮೂರಿಗೆ ಭಾಳ ಒಳ್ಳೆ ಮನುಷ್ಯರು, ಅವರು ಉತ್ತಮವಾದ ಮನುಷ್ಯರು. ಅದರಿಂದ ಅವ್ರನ್ನ ನಾವು ಭಾಳ ಕೊಂಡಾಡ್ತೀವಿ ನೋಡಿ. ಸರ್ ನಮಸ್ಕಾರ. ನಮ್ಮೂರಿನಲ್ಲಿ ಪ್ರದೀಪ್ ಕುಮಾರ್ ಅನ್ನುವಂತಹ ಒಂದು ಹೆಮ್ಮೆಯ ಪ್ರತಿಭೆ ಈಗಾಗಲೇ ಜಾನಪದ ಸಾಹಿತ್ಯದಲ್ಲಿ ಬಂದಿದೆ. ಸಿಂಗಾನಲ್ಲೂರು ಅಂದ ತಕ್ಷಣ ಡಾಕ್ಟರ್ ರಾಜ್ಕುಮಾರ್ ನಮಗೆ ನೆನಪು ಬರ್ತಾಯಿದ್ರು. ಅದೇ ರೀತಿಯಲ್ಲಿ ಉಪನ್ಯಾಸಕರಾಗಿ ಇವತ್ತು ತಮ್ಮನ್ನು ಸಾಹಿತಿ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡಂತಹ ಪ್ರದೀಪ್ ಕುಮಾರ್ ಅವರು ಅನೇಕ ರೀತಿಯಾದಂತಹ ಹಾಡುಗಳನ್ನು, ಅದರಲ್ಲೂ ಕೂಡ ಭಕ್ತಿಗೀತೆಗಳನ್ನು ಬರೆದಿದ್ದಾರೆ. ಉದಾಹರಣೆಗೆ ಮಹದೇಶ್ವರನ ಬೆಟ್ಟನ ಮಹದೇಶ್ವರ ಸ್ವಾಮಿ ಆಗ್ಬೋದು, ಹಾಗೆ ಚಿಕ್ಕಲ್ಲೂರಿನ ಸಿದ್ದಪ್ಪಾಜಿ ಆಗ್ಬೋದು, ಮಂಟೇಸ್ವಾಮಿ ಆಗ್ಬೋದು, ಕಪ್ಪಡಿಯ ರಾಜಪ್ಪಾಜಿ ಆಗ್ಬೋದು. ಹೀಗೆ ಅನೇಕ ರೀತಿಯ ದೈವ ಭಕ್ತಿಗೀತೆಗಳನ್ನು ಬರೆದು ಇವತ್ತು ನಮ್ಮ ಊರಿನಲ್ಲಿ ಒಬ್ಬ ಹೆಮ್ಮೆಯ ಸಾಹಿತಿ ಅನ್ನೋದಕ್ಕೆ ಪಾತ್ರರಾಗಿದ್ದಾರೆ. ನಾವು ಕೂಡ ಬಾಲ್ಯದಿಂದ ನೋಡಿದ್ದೀವಿ. ಓದಿನಲ್ಲಿ ಅಪಾರವಾದಂತಹ ಆಸಕ್ತಿ ಇದ್ದಂತಹ ಪ್ರದೀಪ್ ಕುಮಾರ್ ತಮ್ಮನ್ನೇ ಸಾಹಿತ್ಯ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡು ಇವತ್ತು ಒಂದು ಉನ್ನತ ಮಟ್ಟಕ್ಕೆ ಬೆಳೆದು ಅನೇಕ ಮಕ್ಕಳ ಭವಿಷ್ಯಗಳಿಗೆ ಇವರು ದಾರಿದೀಪವಾಗ್ತಾ ಇದ್ದಾರೆ. ಜೊತೆಗೆ ಈ ಪ್ರದೀಪ್ರವರು ಮಕ್ಕಳೊಂದಿಗೆ ಮಾತನಾಡಬೇಕಾದ್ರೆ, ಯುವಕರೊಂದಿಗೆ ಮಾತನಾಡಬೇಕಾದ್ರೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಅನೇಕ ವಿಚಾರಗಳನ್ನು ಇವರು ತಿಳಿಯಪಡಿಸ್ತಾರೆ. ಜೊತೆಗೆ ಒಮ್ಮೊಮ್ಮೆ ಸ್ನೇಹಿತರಂತೆ ಕೂಡ ಇವರು ವರ್ತಿಸ್ತಾರೆ. ಇವರನ್ನು ಈ ನಮ್ಮ ಊರಿನಲ್ಲಿ ಇವರು ಹುಟ್ಟಿರ್ತಕ್ಕಂಥದ್ದು ನಮ್ಮ ಭಾಗ್ಯ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಳ್ತೀವಿ. ನನ್ನ ಹೆಸರು ಶ್ಯಾಮ್ ಸುಂದರ್ ಅಂತ. ನಾನು ಪ್ರೌಢಶಾಲಾ ಶಿಕ್ಷಕನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಕಾಮಗೆರೆಯ ಸಂತ ಫ್ರಾನ್ಸಿಸ್ ಝೇವಿಯರ್ ಅನ್ನುವಂತಹ ಕ್ರೈಸ್ತ ಶಾಲೆಯಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೇನೆ. ಎಲ್ಲರೂ ಕೂಡ ಈ ಜನಪದಕ್ಕೋಸ್ಕರ ದುಡಿತಾ ಇರುವಂತಹ, ಜನಪದವನ್ನು ಹೊರಗೆ ತರಬೇಕು ಅನ್ನುವಂತಹ ತುಡಿತದಿಂದ, ಉದ್ದೇಶದಿಂದ ನಾಡಿನ ಮೂಲೆಯನ್ನು ಸುತ್ತಾ ಇರುವಂತಹ ಈ ಜನಪದ ಸಿರಿ ಚಾನಲ್ ಬಹಳ ಮುಖ್ಯವಾದಂಥ ಚಾನಲ್, ಬಹಳ ವಿಶೇಷವಾದಂಥ ಚಾನಲ್ಲು. ಈ ಚಾನಲ್ಗೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹೆಚ್ಚು ವೀಕ್ಷಣೆ ಮಾಡಿ ಪ್ರತಿದಿನ ಒಂದೊಂದು ನಾಡಿನ ಒಂದೊಂದು ಮೂಲೆಯ ಜನಪದ, ವಿವಿಧ ಪ್ರಕಾರ ಜನಪದ ಕಲಾವಿದರನ್ನ ಹೊರಗಡೆ ತರ್ತಾ ಇದ್ದಾರೆ. ಅವರೆಲ್ಲರ ವಿಷಯಗಳನ್ನ ನೀವು ಕೇಳ್ಕೊಳ್ಬೇಕು. ಅದರ ಮೂಲಕ ಜನಪದವನ್ನು ಅರಿತ್ಕೋಬೇಕು, ಜನಪದವನ್ನು ಉಳಿಸ್ಬೇಕು. ಅದಕ್ಕೋಸ್ಕರ ನೀವು ಖಂಡಿತವಾಗಿ ಎಲ್ಲರೂ ಕೂಡ ಜನಪದ ಸಿರಿ ಚಾನಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವೀಕ್ಷಣೆ ಮಾಡಿ, ಪ್ರೋತ್ಸಾಹಿಸಿ. ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಖ್ಯಾತ ಸಾಹಿತಿಗಳು ಪ್ರದೀಪ್ ಕುಮಾರ್ ಸಿಂಗಾನಲ್ಲೂರವರ ಈ ಎಲ್ಲ ಸಂಚಿಕೆಗಳನ್ನು ನೀವು ಇಷ್ಟಪಟ್ಟಿದ್ದೀರಿ ಅಂತ ನಾನು ಭಾವಿಸ್ತಾ, ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮೆಲ್ಲ ಮನೆಯ ಹಿರಿಯ ಕಿರಿಯರಿಗೆ ಇದನ್ನು ತೋರಿಸಿ, ಜನಪದವನ್ನು ಉಳಿಸಿ, ಜನಪದ ಕಲಾವಿದರಿಗೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ತಾ ನಮಸ್ಕಾರ ಸ್ನೇಹಿತರೆ. ಮಾತನಾಡಣ್ಣಯ್ಯ ಮಾತನಾಡು, ಏ ಮುತ್ತು ಏ ಗಿಳಿಯೇ ಮಾತನಾಡು.